ಇಲ್ಲಿ ನನ್ನ ಎರಡು ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಬಂದಿದೆ. ಯಾಕಂದ್ರೆ ಸಮಯ ಬಹಳಷ್ಟು ಆಗಿತ್ತು. ಸನ್ಮಾನ್ಯ ಬೋಸಾಜಿ ಅವರು ನಮಗೆ ರಾಜಕೀಯದಲ್ಲಿ ಮುಂದೆ ಬರಲು ಮಾರ್ಗದರ್ಶನ ಮಾಡಿದಂತವರಲ್ಲಿ ಅವರು ಸಹ ನಾವು ಯಾವಾಗಲೂ ಸಹ ಎಚ್ ಜಿ ರಾಮನೂರವರನ್ನ ಬೋಸರಾಜರವರನ್ನ ನಾವು ನೆನೆಸ್ಕೊಳ್ಬೇಕಾಗಿದೆ. ಅವರು ಕೇವಲ ನಮ್ಮ ರಾಜಕೀಯ ಮಾರ್ಗದರ್ಶಕರಷ್ಟೇ ಅಲ್ಲ, ನಾವು ಯಾವತ್ತಿಗೂ ನಮ್ಮ ಕುಟುಂಬದ ಹಿರಿಯ ಅಣ್ಣ ಅಂತ ಹೇಳಿ ಭಾವಿಸಿದ್ದೇವೆ. ಅದೇ ರೀತಿ ಅವರು ನಡ್ಕೊಂಡಿದ್ದಾರೆ. ಅವ್ರು ಯಾವುದೇ ಅವಕಾಶ ಸಿಕ್ಕರೆ ನಮ್ಮ ಕುಟುಂಬದ ಸದಸ್ಯರಿಗೆ ಅವರನ್ನ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಶಾಸಕರಾಗಿ ಸಚಿವರಾದರೂ ಸಹ ಅವರು ಹೋರಾಟ ಮಾಡಿಕೊಂಡು ಅವರ ನಂತರ ದಿವಸಗಳಲ್ಲಿ ಅವಕಾಶಗಳು ಲಭ್ಯ. ಅವರ ದೂರದೃಷ್ಟಿಗಳು ಮತ್ತು ಚೈತನ್ಯ ಸಾಗರ ಅಷ್ಟೇ ಅಲ್ಲ, ಅವರು ಶ್ರಮಜೀವಿ. ಅವರು ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಇರ್ತದೆ, ಅದನ್ನ ನಾವು ಅವರಲ್ಲಿ ಕಾಣ್ತೇವೆ. ಅವರು ತಾವಷ್ಟೇ ಶ್ರಮಜೀವಿ ಅಲ್ಲ, ತಮ್ಮ ಸಂಘಟನೆ ಚಿತ್ರ ಇರ್ತಕ್ಕಂಥವ್ರಿಗೂ ಸಹ ಕೆಲಸ ಮಾಡ್ತಕ್ಕಂಥ, ಅಭಿವೃದ್ಧಿ ಪರ ವಿಚಾರಗಳನ್ನ ಮಾಡ್ತಕ್ಕಂಥ, ಕಲಿಸ್ಕೊಡ್ತಕ್ಕಂಥದ್ದಕ್ಕೆ ಪ್ರೇರಣೆ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ಅವರು ಜಿಲ್ಲೆಗೆ, ರಾಜ್ಯಕ್ಕೆ ಅನೇಕ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ. ಅಂತವರಿಗೆ ಅವಕಾಶಗಳು, ಅಧಿಕಾರಗಳು ಸಿಕ್ಕರೆ ಕೇವಲ ಅವರಿಗೆ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆಗೆ, ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಅನುಕೂಲ ಆಗ್ತದೆ. ನಾನು ಆ ಕುಟುಂಬದ ಸದಸ್ಯನಾಗಿ ಹೇಳ್ತೇನೆ, ಅವರ ಮಗ ಇರ್ಬೋದು, ಅವರ ಕುಟುಂಬದ ಸದಸ್ಯರಿರ್ಬೋದು, ಕೇವಲ ಹೊರಗಡೆ ಅಷ್ಟೇ ಅಲ್ಲ, ನಾವು ಮನೆಗೆ ಹೋದಾಗೂ ಸಹ ಅದೇ ಆನಂದ, ಪ್ರೀತಿ, ಪ್ರೇಮದಿಂದ ನಮ್ಮನ್ನು ನೋಡ್ತಾರೆ. ಇವತ್ತು ಮನೆಯಲ್ಲೂ ಸಹ ಒಳ್ಳೆಯ ವಾತಾವರಣ ಇರೋದ್ರಿಂದ ಅವರ ಹೆಚ್ಚಿನ ಸಮಯ ಸಾರ್ವಜನಿಕ ಜೀವನದಲ್ಲಿ ಕಳೀಲಿಕ್ಕಾಗಿದೆ. ಅವರಲ್ಲಿ ತ್ಯಾಗ ಜೀವನ ಇದೆ, ಶ್ರಮ ಇದೆ. ಆ ಶ್ರಮಕ್ಕೆ ತಕ್ಕಂತೆ ಅವರಿಗೆ ಪ್ರತಿಫಲ ದೊರಕಿದೆ. ಅವರು ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ, ಆರೋಗ್ಯ ಸಿಗಲಿ, ನಮ್ಮ ಜಿಲ್ಲೆಗೆ, ನಮ್ಮ ಭಾಗಕ್ಕೆ ಹೆಚ್ಚಿನ ಸೇವೆ ಅವರಿಂದ ಸಿಗಲಿ, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಸಿಗಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಅನ್ವರಿ ಸಾಹೇಬ್ ಹೇಳಿದಾಗೆ ನಮ್ಮ ಜಿಲ್ಲೆಯವರು ನಮಗಾದ್ರೆ ಹೆಚ್ಚಿನ ಕಾಳಜಿ, ಕಳಕಳಿ ಇರ್ತದೆ. ಇವತ್ತು ನಾವು ಸಹ ಅದನ್ನು ಬಯಸ್ತೇವೆ. ಅವರಿಗೆ ಈ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ರೆ ಅದು ಅವರಿಗೆಲ್ಲ, ಪಕ್ಷಕ್ಕೆಲ್ಲ, ಇಡೀ ಜಿಲ್ಲೆಗೆ ಒಳ್ಳೇದಾಗ್ತದೆ. ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಅದರಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗ್ತದೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಂಘಟಕರಿಗೆ ಸಹ ನಾನು ಧನ್ಯವಾದಗಳು ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್.